ವಿಶ್ವ, ಅಮ್ಮ ಏನು ಯೋಚನೆ ಮಾಡ್ತಾ ಇದೀಯಾ? ನೀನು ಹೊರಗಡೆ ಹೋಗ್ಬಿಟ್ಟು ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾಕೋ ಡಲ್ ಆಗಿದೆಯಾ? ಏನಾಯ್ತಪ್ಪ? ಏನಿಲ್ಲಮ್ಮ, ಅದು ಎಕ್ಸಾಮ್ ಹತ್ರ ಬರ್ತಿದ್ಯಲ್ಲ, ಅದಕ್ಕೆ ಅದ್ರ ವಿಷಯವಾಗಿ ಮಾತಾಡೋಕ್ಕೆ ಅಂತ ಫ್ರೆಂಡ್ ಮನೆ ಹತ್ರ ಹೋಗಿದ್ದೆ. ನೋಡು ವಿಶ್ವ, ಜೀವನದಲ್ಲಿ ಪರೀಕ್ಷೆ ಎಷ್ಟು ಮುಖ್ಯನೋ ಫ್ಯಾಮಿಲಿ ಬಿಸ್ನೆಸ್ ಕೂಡ ಅಷ್ಟೇ ಮುಖ್ಯ ಕಣೋ. ನಿಮ್ಮ ತಂದೆ ನೋಡು, ಪಾಪ ಬಿಸ್ನೆಸ್ಸು ಅಂತ ಒಬ್ಬರೇ ಓಡಾಡ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ನೀನು ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಬೋದಲ್ವಾ? ಆಗ ಅವ್ರಿಗೂ ಅವ್ರ ಮೇಲಿರೋ ಭಾರ ಕಡಿಮೆ ಆಗುತ್ತೆ. ಹಾಗಂತ ನೀನು ಓದಬೇಡ ಅಂತ ನಾನು ಹೇಳ್ತಾ ಇಲ್ಲ. ಓದ್ಕೊಂಡೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡು. ಆಗ ಪರೀಕ್ಷೆ ಮುಗಿದಿದ ತಕ್ಷಣ ಪೂರ್ತಿ ಬಿಸ್ನೆಸ್ನ ನೀನು ಟೇಕ್ ಓವರ್ ಮಾಡ್ಕೋಬೋದು. ಅದೇ ಯೋಚನೆ ಮಾಡ್ತಿದ್ದೀನಮ್ಮ. ಇದೊಂದು ಎಕ್ಸಾಮ್ ಮುಗ್ದೋಗ್ಲಿ, ಆಮೇಲೆ ನೀವು ಹೇಳ್ದಂಗೆ ಮಾಡ್ತೀನಿ. ಸರಿನಪ್ಪ, ಹಾಗೆ ಮಾಡು. ಹಾಗೆ ಆ ಜಯಂತ್ ಅವ್ರದ್ದು ಸ್ಮಾರ್ಟ್ ಸಿಟಿ ಇದೆಯಲ್ಲ, ಅದ್ರ ಬಗ್ಗೆನೂ ಗಮನ ಕೊಡು. ಅದೊಂದು ಆಗ್ಬಿಟ್ರೆ ನಮ್ಮೂರಿನ ಹುಡುಗರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ಆ ಒಂದು ಪ್ರಾಜೆಕ್ಟಿಂದ ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ಬರುತ್ತೆ. ಸರಿನಾ? ಏನು ಇಬ್ರು ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ನಾನೇನಾದರೂ ಡಿಸ್ಟರ್ಬ್ ಮಾಡಿದ್ನಾ? ತರ್ಲೆ, ಹಾಗೇನೂ ಇಲ್ಲ. ನನಗೆ ನಮ್ಮ ಅಮ್ಮನ ಮಡ್ಲಲ್ಲಿ ಮಲಗಿದ ನೆನಪೇ ಇಲ್ಲ. ಆದರೆ ನೀವು ತೋರಿಸೋ ಪ್ರೀತಿ ಮುಂದೆ ಅವ್ರ ನೆನಪೇ ನನಗೆ ಬರೋಲ್ಲ. ಹಾಗ್ಯಾಕೆ ಯೋಚನೆ ಮಾಡ್ತೀಯಾ? ಈಗ ನಿನಗೆ ನಾವೇ ಎಲ್ಲ. ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸುಮ್ಮನೆ ಮಲ್ಕೋ. ಅತ್ತೆ, ಅವನಿಗೆ ಮತ್ತೆ ತಲೆ ಸವರ್ತಿದ್ದೀರಾ? ನನಗೂ ಸೌರಿ. ಬೇಡ ಬೇಡ ಬೇಡ, ಒಂದು ಕೆಲಸ ಮಾಡೋಣ.